ಈಗ ನವೀನ್, ಈಗ ನಾ ಏನು ಹೇಳ್ತೀನಿ, ನೀವು ಯಾವುದ್ರಲ್ಲಿ ಕೊಡ್ತೀರಿ ಅಂತ ಕೇಳಿದ್ವಿ. ನಾ ರಿಜೆಕ್ಟ್ ಮಾಡಿದ ನಂತರ ಯಾವುದು ಕೊಡುವಂತ ಪ್ರಶ್ನೆ ಉದ್ಭವ ಆಗಂಗಿಲ್ಲ. ಅದನ್ನ ರಿಜೆಕ್ಟ್ ಮಾಡಿನಿಂದ ಮುಗಿದೋಯ್ತು. ಈಗ ಮುಂದೆ ನೀವು ಯಾವ್ದಾದ್ರು ಬೇರೆ ವಿಷಯ ಇದ್ರೆ ಹೇಳಿ. ಸಭಾಪತಿಗಳೇ, ನೀವು ಅವ್ರನ್ನ ಪ್ರೆಸೆಂಟ್ ಮಾಡಕ್ಕೆ ಬಿಡ್ಲಿಲ್ಲ. ನೀವು ಹೇಳಿದ್ರಿ, ನೀವು ಬಿಟ್ಟಿರಿ ಈ ಪೀಠಕ್ಕೆ ಗೌರವ ಕೊಡ್ತಾ ನೀವು ರೆಕಾರ್ಡಿಗೆ ಹೋಗಬಾರ್ದು ಅಂತ ಹೇಳಿದ್ರಿ. ಈಗ ನೀವೀಗ ಪೀಠಕ್ಕೆ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ. ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ, ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ. ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ನೋಡಿ ನಾ ಏನು ಹೇಳಿ ಕೇಳಿ, ನಾ ಏನು ತೆಗಿಸಿ ರೆಕಾರ್ಡ್ ರೆಡ್ ಅಂಡ್ ರೆಕಾರ್ಡ್ ಆಗಿದೆ ಸಾಕಂತ ಹೇಳಿ ನಿಮ್ಗೆ ಓದಾಗಿದ್ರು ಅದು ರೆಕಾರ್ಡ್ ಹೋಗ್ಬಾರಂತ ಹೇಳಿ. ಏನಂದ್ರೆ ಈಗ ಆಯ್ತಲ್ಲ, ನಾನು ಒಂದ್ ನಿಮಿಷ ಅದನ್ನ ಒಪ್ಪಿ ನಾನು ಕೊಟ್ಬಿಟ್ಟಿನಿ, ಎಲ್ಲರಿಗೂ ಐತಿ ಕೊಟ್ಟಿನಿ. ಈಗ ಅದನ್ನ ಡಿಸಿಷನ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಯಾವ್ದಕ್ಕೂ ಅಲೋ ಮಾಡಲ್ಲ. ಏನಂದ್ರೆ ನೋಡಿ, ಈಗ ನೀವು ಬೇಡ. ಈಗ ನೋಡಿ ಒಂದ್ ನಿಮಿಷ ಕೇಳಿ ರವಿ, ಒಂದ್ ನಿಮಿಷ ನಾ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮುಂದೆ ನೀವೇನಾದ್ರು ಬೇರೆ ವಿಚಾರ ಇದ್ರೆ ಕೊಡಿ, ನಾನು ನೋಡ್ತೀನಿ. ಪೀಠಕ್ಕೆ ನಾವು ವಿನಂತಿ ಮಾಡೋದೇನು ಅಂದ್ರೆ, ಈಗ ತೀರ್ಪನ್ನ ಇದರ ಬಗ್ಗೆ ಮಾನ್ಯ ಸಭಾಪತಿಗಳು ಈ ಸದನದ ಇತಿಹಾಸದಲ್ಲಿ ಒಮ್ಮೆ ಈ ತರ ತೀರ್ಪು ಕೊಟ್ಟಿದ್ದನ್ನ ಪುನರ್ ಪರಿಶೀಲಿಸಿರ್ತಕ್ಕಂಥ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ನಾವು ಈ ಪೀಠಕ್ಕೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಅಕ್ರಮದ ಸೂತ್ರಧಾರರು ಮುಖ್ಯಮಂತ್ರಿಗಳೇ ಇರೋ ಕಾರಣಕ್ಕೋಸ್ಕರ ನಾವಿದನ್ನ ಪುನಃ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಹತ್ವ ಮತ್ತು ನಮ್ಮ ಈ ಸದನದ ಜನತೆ ಉಳಿಬೇಕು, ಸದನದ ಜನತೆ ಜನ ಇಟ್ಟಿರುವಂತ ಭರವಸೆ ಉಳಿಸಬೇಕು, ಮುಖ್ಯಮಂತ್ರಿಗಳು ನಿರ್ದೋಷಿ ಅಂತ ಸಾಬೀತಾಗಬೇಕು, ಇರುವಂತ ಒಂದು ಅವಕಾಶ. ಅದನ್ನೇ ಮಾತಾಡ್ತಾರಲ್ಲ, ಇದೇ ಕೆಲಸ ಎಲ್ಲಿ ತಂದು ಅದಕ್ಕೆ ಹೇಳೋದು. ದಾರಿ ತಪ್ಪಿಸಬೇಕು, ಸದನಕ್ಕೆ ದಾರಿ ತಪ್ಪಿಸಬೇಕು, ಜನರಿಗೆ ದಾರಿ ತಪ್ಪಿಸಬೇಕು, ಮಾಡೋ ಕೆಲಸ ಲೂಟಿ ಮಾಡೋ ಕೆಲಸ ಅದನ್ನ ಅವ್ರು ಮಾತ್ರ ಇವ್ರಿಗೆ ಹೇಳಿದ್ರೆ ಮತ್ತೆ ಅವ್ರು ಮಾತಾಡ್ತಾರೆ. ಸಭಾಪತಿಗಳೇ, ನಮ್ಮ ವಿನಂತಿ ದಾಖಲೆ ಮೂಲಕ ನಾವು ನಿರ್ದೋಷಿಗಳು ಅಂತ ಸಾಬೀತುಪಡಿಸ್ಕೊಳ್ಳಕ್ಕೆ ಈ ಸದನಕ್ಕಿಂತ ದೊಡ್ಡ ವೇದಿಕೆ ಇಲ್ಲ. ಈ ಸದನವೇ ದೊಡ್ಡ ವೇದಿಕೆ. ಈ ಸದನದ ಮೂಲಕ ಈ ಸದನದ ಮೂಲಕ ನಿರಪರಾಧಿಗಳನ್ನು ಹೊರಗೆ ಬರಬೇಕು. ನಮ್ದು ಆಪಾದನೆ ಮಾತ್ರ ನೋಡಿ. ಸಭಾಧ್ಯಕ್ಷರ ಒಂದೇ ನಿಮಿಷ, ಸಭಾಧ್ಯಕ್ಷರ ಪಾಯಿಂಟ್ ಆಫ್ ಆರ್ಡರ್ ಒಂದೇ ಒಂದು ನಿಮಿಷ. ನಾನು ಆದ್ಮೇಲೆ ಹೇಳಿ. ನವೀನ್ ಅವರೇ, ನವೀನ್ ಅವರೇ, ನಾನು ಆದ್ಮೇಲೆ ಹೇಳಿ. ಹೇಳಿ. ಒಂದ್ ನಿಮಿಷ ರೀ. ಹೇಳಿ ಪಾಯಿಂಟ್ ಆಫ್ ಆರ್ಡರ್ ಹೇಳಿ. ನೋಡಿ ಹೇಳಿ ಪಾಯಿಂಟ್ ಆಫ್ ಆರ್ಡರ್ ಹೇಳಿ. ಒಂದ್ ನಿಮಿಷ ಈ ವಿಷಯ ಒಂದ್ ನಿಮಿಷ ಆಯ್ತು ರೀ. ಕೂಡ್ರಿ, ಹೇಳ ಗೊತ್ತಾಗುದಿಲ್ಲ ನನಗೆ. ಒಂದ್ ನಿಮಿಷ ರವೀನ, ಒಂದ್ ನಿಮಿಷ. ನಾನು ಈ ವಿಷಯ ಬಗ್ಗೆ ಯಾವುದೇ ಪಾಯಿಂಟ್ ಆಫ್ ಆರ್ಡರ್ ಕನ್ಸಿಡರ್ ಮಾಡಂಗಿಲ್ಲ. ಎರಡು ಕಡೆ ಈ ವಿಷಯ ಬಿಟ್ಟು ಬೇರೆ ಯಾವ್ದು ಇದ್ರೆ ಹೇಳಿ. ಈ ವಿಷಯದಲ್ಲಿ ಮಾಡಂಗಿಲ್ಲ, ಮುಗಿದಿದೆ. ರೂಲ್ ಬಗ್ಗೆ ನನಗೇನು ಕಲಿಸ್ತೀರಿ? ರೂಲ್ ಎಲ್ಲ ಇದೆ. ರೂಲ್ ಬಗ್ಗೆ ಆ ವಿಷಯ ಅಲ್ಲ ಮಾನ್ಯ ಸಭಾಪತಿಯರೇ, ಆ ವಿಷಯ ಅಲ್ಲ. ರೂಲ್ ಬಗ್ಗೆ ಮಾತ್ರ ನಾವು ಕೇಳಿದ್ದು ಪಾಯಿಂಟ್. ಮಾನ್ಯ ಸಭಾಪತಿಗಳೇ, ನಿಲುವಳಿ ಸೂಚನೆಯನ್ನು ತರಲು ನೀಡದ ಅನುಮತಿಗಳ ಆಕ್ಷೇಪಗಳು ಬಂದಲ್ಲಿ ಸಭಾಪತಿ ಅವರು ಆ ನಿಲುವಳಿ ಸೂಚನೆಯ ಸಭೆಯಲ್ಲಿ ಬರಬೇಕೆಂದು ಬಯಸುವ ಸದಸ್ಯರುಗಳು ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ಳಬೇಕು. 10 ಸದಸ್ಯರುಗಳಿಗೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆಗೆ ಅನುಮತಿ ಸಿಕ್ಕಿದೆ ಎಂದು ಸದನಕ್ಕೆ ತಿಳಿಸಬೇಕು. 10 ಸದಸ್ಯರುಗಳಿಗಿಂತ ಕಡಿಮೆ ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆ ತರಲು ಆ ಸದಸ್ಯನಿಗೆ ಸದನವು ಅನುಮತಿ ನೀಡುವುದಿಲ್ಲ ಎಂದು ಸಭಾಪತಿ ತಿಳಿಸತಕ್ಕದ್ದು ಅಂತೇಳಿ ರೂಲ್ ಬುಕ್ ಅಲ್ಲಿರೋ ಅಂತದನ್ನು ತಾನು ಗಮನಕ್ಕೆ ತರ್ತೇನೆ. 63 63 63 63
63 ಇದೆ ಸಭಾಪತಿಗಳೇ. ಅಲ್ಲ ಸಭಾಪತಿಗಳೇ, ಅಲ್ಲ ನಿಲುವಳಿ ಮಂಡಿಸ್ತಾರೆ ರಿಜೆಕ್ಟೆಡ್ ಸರ್. ಈಗಾಗಲೇ ನಿಲುವಳಿ ಸರಿ, ಒಂದ್ ನಿಮಿಷ ಸರ್. ನೀವು ಸಭಾಪತಿಗಳು ಒಂದೇ ಒಂದು ನಿಮಿಷ. 63 ನಿಲುವಳಿ ಸೂಚನೆ ತರಲು ಅನುಮತಿ ಕೇಳುವುದು. ಎರಡನೇ ಭಾಗ ಓದಿ. ಪರಂತು ಸಭಾಪತಿಯವರು 59ನೇ ನಿಯಮದ ಮೇರೆಗೆ ತನ್ನ ಒಪ್ಪಿಗೆ ನೀಡಲು ನಿರಾಕರಿಸಿದ್ದರೆ ಅಥವಾ ಚರ್ಚಿಸಲು ಉದ್ದೇಶಿಸಿರುವ ವಿಷಯವು ಕ್ರಮಬದ್ಧವಾಗಿಲ್ಲವೆಂದು ಅಭಿಪ್ರಾಯಪಟ್ಟರೆ ತಾನು ಅವಶ್ಯವೆಂದು ಭಾವಿಸಿದರೆ ನಿಲುವಳಿ ಸೂಚನೆಯನ್ನು ಓದಿ ಹೇಳಬಹುದು ಮತ್ತು ತಾನು ನಿಲುವಳಿ ಸೂಚನೆ ತರಲು ಒಪ್ಪಿಗೆಯನ್ನು ನಿರಾಕರಿಸುವುದರ ಹಾಗೂ ನಿಲುವಳಿ ಸೂಚನೆ ಕ್ರಮಬದ್ಧವಾಗಿಲ್ಲವೆಂದು ಅಭಿಪ್ರಾಯ ಕಾರಣಗಳನ್ನು ತಿಳಿಸಬಹುದು. ಅದನ್ನು ಈಗಾಗಲೇ ಅವರು ಓದಿದ್ದಾರೆ, ಟೇಬಲ್ ಮೇಲೆ ಇಟ್ಟಿದ್ದಾರೆ. ಅಲ್ಲಿಗೆ ಮುಗಿಯಿತು. ಅಲ್ಲ ಸಭಾಪತಿಗಳೇ, ಈಗಾಗಲೇ ತೀರ್ಮಾನ ತಪ್ಪಾಗಿದೆ. ಅವರು ಅದು ಅವ್ರು ನಿಮ್ಗೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡಿ ನೀವು. ಈಗ ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಇಲ್ಲಿ ಯಾರು ಹೇಳ್ತಾ ಇಲ್ಲ. ನಾವಂತ ಬಿಡೋ ಮಾರೆ. ಏನ್ರಿ ಏನು ಏನಿವ್ರಿ ಏನು ಒಂದ್ ನಿಮಿಷ ನನ್ನ ಮಾತು ಕೇಳಿ. ಈ ವಿಷಯದ ಬಗ್ಗೆ ಹೇಳುದಿಲ್ಲ ಯಾರು ಅಧ್ಯಕ್ಷರೇ ಒಂದು ನಿಮಿಷ ಕೇಳಿ. ನಾವು ತಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನಾನು 62ರಲ್ಲಿ ಯಾವುದೇ ಆಯೋಗವನ್ನ ರಚನೆ ಮಾಡಿದ್ರೆ ಅವಕಾಶವನ್ನ ನಿರಾಕರಿಸತಕ್ಕದ್ದು ನಿರಾಕರಿಸತಕ್ಕದ್ದು ಹೇಳಿದೀನಿ. ಈಗ ದಲಿತರ ಜಮೀನನ್ನ ಅಪರಾಧ. ನೋಟಿಫಿಕೇಶನ್ ಆಗಿದ್ದನ್ನ ಡಿನೋಟಿಫಿಕೇಶನ್ ಮಾಡಿದ್ದೆ ಅಪರಾಧ. ಯಾರು ನಾ ಹೇಳಿದ ಅಕ್ರಮ ನಡೆದಿರೋದನ್ನ ಕೆಂಪಣ್ಣ ಆಯೋಗ ಕಮಿಷನ್ ಆಗಿತ್ತಲ್ಲ. ಏನ್ ಮಾಡಿದ್ರಿ ಜಾರ್ಜ್ ಸಾಹೇಬ್ರೆ? ಕೆಂಪಣ್ಣ ಕೇಸಿನಲ್ಲಿ ಯಡಿಯೂರಪ್ಪ ಈಶ್ವರಪ್ಪನವರು ಆಗಿದ್ರು. ಈಗ ಅವರ ಸಾವಿಗೆ ಕಾರಣ ಅಂತ ಬಂದಿದ್ರು. ಸಸ್ಪೆಂಡ್ ಆದ ಅಧಿಕಾರಿ ಕೈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಭೆ ಚರ್ಚೆ ತಗೊಳ್ಳಕ್ಕೆ ಅನುಮತಿ ಕೊಡುತ್ತೆ. ಇಂಥ ಗಂಭೀರವಾದ ವಿಷಯವನ್ನ ದಲಿತರ ಜಮೀನನ್ನ ಮುಖ್ಯಮಂತ್ರಿಯಲ್ಲಿ ಹುಟ್ಟಿ ಹೊಡೆದಾಗ ದಲಿತರ ಜಮೀನು ಸುಮ್ಮನಿರಕ್ಕಾಗತ್ತಾ? ಯಾವ ಕಡ್ತಗೋದು ನೀವು ಎಲ್ಲರ ಮಾತ್ರ ಯಾವ ಕಡ್ತಗೋಗಿ ನಾ ಇದೇ ಅದನ್ನ ಹೇಳಿದ್ದೆ. ಈಗ ನಾ ಏನು ಹೇಳಿದ್ದೀನಿ ನೋಡಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ನನ್ಗೆ ಗೊತ್ತಿಲ್ಲ. ಒಟ್ಟು ಒಂದ್ಸರಿ ಡಿಸಿಷನ್ ಹೇಳಿದೆವು. ಒಂದ್ ನಿಮಿಷ ಕೇಳಿ. ಈಗ ನೀವು ಹೇಳಕತ್ತಿರಲ್ಲ, ನೀವು ಬರೆದು ಕೊಡಿ, ನನಗೆ ವಿಚಾರ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಿವೇದನೆ ಮಾಡ್ಕೊಳ್ತಾ ಇದೀವಲ್ಲ, ಪೀಠ ಪರಿಶೀಲನೆ ಮಾಡಬೇಕು. ಈ ಗಂಭೀರವಾದ ವಿಷಯವನ್ನ ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ನಮ್ಮೆಲ್ಲರೂ ಜನ ಅನುಮಾನದಲ್ಲಿ ಮಾತಾಡ್ತಾರೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರೆ ಅನುಮಾನದಲ್ಲಿ ಮಾತಾಡ್ತಾರೆ. ಈ ಬಿಜೆಪಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಆಯೋಗ ರಚನೆ ಆಗಿದೆ. ಇವರಿಗೂ ಒಂದೊಂದೇನೋ ಹಿಂಗ ಅಕ್ರಮ ಪಾಲ್ದಾರರಾಗಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ನಾವು ಯಾರು ಪಾಲ್ದಾರರಲ್ಲ. ಪಾಲ್ದಾರರು ಕೇವಲ ಮುಖ್ಯಮಂತ್ರಿ ಅವ್ರ ಕುಟುಂಬದವರು. ನೀವು ಮಾಡಿದಲ್ಲ, ನಿಮ್ಮ ಚೇರ್ಮನ್ ನಿಮ್ಮ ಗವರ್ಮೆಂಟ್ ಇದ್ದ ನೀವು ಲೂಟಿದಾರರು. ನೀವು ಮಾಡಿದ್ದು ಮುಖ್ಯಮಂತ್ರಿಗಳಲ್ಲ, ನಿಮ್ಮ ಮಾಡಿದಲ್ಲ, ಲೂಟಿ ಮಾಡಿದವರು ನೀವು ಮಾಡಿರ್ತಕ್ಕಂಥದ್ದು. ಹಾಲಿಂದ ಹಾಲಿ ಬರಲಿ, ಹಾಲಿಂದ ಹಾಲಿ
ಮಾತಾಡಿ ಎಷ್ಟೊಂದು ಮಾತಾಡಿ ಸೈಟ್ ಹಂಚಿದ್ದಾರೆ ಕಣ್ಣಾಕು ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ರಕ್ಷಣೆ ನಿಂತಿದ್ದಾರೆ ಅವರೆಲ್ಲರೂ ಭ್ರಷ್ಟ ಮುಖ್ಯಮಂತ್ರಿ ರಕ್ಷಣೆಗೆ ಭ್ರಷ್ಟ ಮುಖ್ಯಮಂತ್ರಿಯ ರಕ್ಷಣೆಗೆ ಈ ಸದನ ನೀವು ಯಾವ ನೋಡಿ ನೀವು ಯಾವ ಕರ್ತಕ್ಕೆ ಹೋಗುದಿಲ್ಲ ಭ್ರಷ್ಟ ಯಾರ್ದು ಕರ್ತಕ್ಕೆ ಮುಖ್ಯಮಂತ್ರಿಯ ಹೋಗುದಿಲ್ಲ ರಕ್ಷಣೆಗೆ ನಾ ಹೇಳ್ಬಿಡ್ತೀನಿ ಯಾರ್ದು ಕರ್ತಕ್ಕೆ ಹೋಗುದಿಲ್ಲ ರೂಲಿಂಗ್ ಪಾರ್ಟಿ ಅವ್ರು ಹೇಳಿ ರೂಲಿಂಗ್ ಪಾರ್ಟಿ ಏನಿಲ್ಲ ಭ್ರಷ್ಟರ ರಕ್ಷಣೆಗೆ ಕೇಳಪ್ಪ ಸದನ ನಿಂತಿದೆ ಅನುದಾನ ಬರೋದಕ್ಕೆ ಪೀಠ ಅವಕಾಶ ಕೊಡಬಾರದು. ನೋಡಿ ಯಾಕಲ್ಲ ನೀವು ನೋಡಿ ಒಂದು ನಿಮಿಷ ಏಯ್ ಏಯ್ ನೋಡಿ ಒಂದು ನಿಮಿಷ ಏಯ್ ಒಂದ್ ನಿಮಿಷ ನೋಡಿ ಇದು ಮೇಲ್ಮಡೆ ಹೊರಗೆ ಜನ ಏನ್ ಮಾಡ್ತಾರೆ ನೋಡ್ಲತ್ತ ಸುಮ್ ಕುಂತಿ ನಾನು ಈ ರೀತಿ ಮಾಡಿದ್ರೆ ಕೊಡ್ರಿ ಹುಡುಗಾಟಿಕೆ ಮಾಡ್ತೀನ ಏನಲ್ಲ ಏನ್ ದೊಡ್ಡ ದಿಮಾಕ್ ಮಾಡ್ತೀನಿ ಕೂಡಿ ನೋಡಿ ರವಿ ನಾ ಹೇಳ್ತೀನಿ ಇದು ಸರಿಯಲ್ಲ ಇದು ನಾ ಹೇಳ್ತೀನಿ ಅತ್ಯಾರ ಬೇರೆ ಹೇಳ್ತಾರೆ ನೀವೆಲ್ಲ ನೀವು ಮಾತಾಡಿದ್ರೆ ನಾನು ಸರಿ ಬರೋದು ಒಂದ್ಸರಿ ರಿಜೆಕ್ಟ್ ಮಾಡಿ ಮಾತಾಡ್ತಕ್ಕದಲ್ಲ ನಾನು ಹೇಳ್ತೀನಿ ನೋಡಿ ನಿಮಗೆ ಬೇಡ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸ್ರಿ ನಾವು ಹೋಗ್ತೀನಿ ಬಿಟ್ಟು ಸಭಾಪತಿಗಳೇ ನಿಮ್ಗೂ ಇಂಥ ಮಾಡೋಕ್ಕಾಗಲ್ಲ ನಮ್ಮಿಂದ ನಾವೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ. ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ನಿಂತಿದ್ದಾರೆ ಅನ್ನೋ ಸಂದೇಶ ಹೋಗ್ಬಾರ್ದು. ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋ ಸಂದೇಶ ಹೋಗೋದು ಬೇಡ. ಮುಂದೆ ನಾವು ಹೋಗ್ಬೇಕು ಇಲ್ಲ ಇಷ್ಟ ಹೇಳಿ ನನಗೆ ಈ ಸದನ ನಡೆಸಬೇಕು ನಡೆಸಬಾರ್ದು. ನೀವು ಈಗ ಅದ್ರ ಬಗ್ಗೆ ಮಾತಾಡಿ ನೋಡ ರವಿ ಬಹಳ ನಿಮ್ದು ಅತಿ ಆಯ್ತು ನಿಮ್ದು ಅತಿ ಆಯ್ತು ಅಂದೆ ಅತಿ ಆಯ್ತು ನಿಮ್ದು ಏನ್ ಹುಡುಗಾಟ ಮಾಡ್ತೀವಿ ಏನ್ ನಿಮ್ಮ ಪದ್ಧತಿ ಏನ್ ಕೊಡ್ತೀವಿ ಅವಕಾಶ ಇಲ್ಲ ಚಳಿ ನಿಮ್ಗೆ ದಿಮಾಕ್ ಮಾಡ್ತೀನಿ ನೀನು ಕುತ್ಕೋ ಸುಮ್ನೆ ಶಂಕ ಹೊಡೀರಿ ನೀವು. ಈ ಸದನದ ಇತಿಹಾಸದಲ್ಲಿ ಈ ತರದ್ದು ಬಂದಾಗ ಚರ್ಚೆ ನಡೆದಿದೆ. ಚರ್ಚೆ ಮಾಡೋ ಬಿಡುವಲ್ಲ ಚರ್ಚೆ ಮಾಡೋ ಬಿಡುವಲ್ಲ ನೀವು ಜನರಿಗೆ ಮುಖ ತೋರಿಸೋದು ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ ಅವ್ರು ನಿಷ್ಕಳಂಕರಾಗ್ಲಿ ಅಂತ ನಾವು ಹೇಳ್ತಾ ಇದೀವಿ. ಭೋಜೇಗೌಡ್ರೆ ಒಂದು ನಿಮ್ಗೆ ಕೇಳ್ತೀನಿ, ನೀವು ಹೈಕೋರ್ಟ್ ವಕೀಲರು ಒಂದ್ಸರಿ ಒಂದು ಜಜ್ಮೆಂಟ್ ಕೊಟ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ರೆ ಆ ಜಜ್ಮೆಂಟ್ ಮುಗೀತಲ್ಲ ಜಜ್ಮೆಂಟ್ ಮುಗೀತಿಲ್ಲ ಕೇಳಿ ನೀವು ಕೊಡಿ ನೋಡೋಣ ನೀವು ಕೊಡಿ ಏನ್ ಕೊಡ್ತೀರಿ ಕೊಡಿ ನೋಡ್ತೀನಿ.